ವಾಟ್ ಕಾಸಸ್ ಹೇರ್ ಫಾಲ್ ಇವತ್ತಿಗೆ ಆ್ಯಂಡ್ ಹೌ ಕ್ಯಾನ್ ಐ ಪ್ರೊಟೆಕ್ಟ್ ಮೈ ಸೆಲ್ಫ್ ಫ್ರಮ್ ಇಟ್? ದೀಸ್ ಡೇಸ್ ವಿಚ್ ಇಸ್ ವೆರಿ ಅಪ್ಕಮಿಂಗ್ ನನಗನ್ಸೋ ಮಟ್ಟಿಗೆ ಅಂದರೆ ಟೂ ಮಚ್ ಆಫ್ ಪ್ರೋಟೀನ್ ಇಂಟೇಕ್, ಟೂ ಮಚ್ ಆಫ್ ಕೀಟೋ ಡಯಟಿಂಗ್. ಯಾವುದು ಇಸ್ ಲೈಕ್ ಬಿಗ್ ನೋ, ನಮಗೆ ಗೊತ್ತಿಲ್ಲದಂಗೆ ನಮ್ಮನ್ನ ತುಂಬ ಹಾರ್ಮ್ ಮಾಡ್ತದೆ ನಮ್ಮ ಹೇರ್ಗೆ. Men use too many gels and they make their hair straight in an anti-gravity so ಅದು ಕೂದಲು ಹಂಗೆ ನಿಂತ್ಕೊಳ್ಳೋಕ್ಕೆ ಅದೆಲ್ಲ they use it, right? So those are something which are not very useful for the hair. ಎಷ್ಟು ಕೂದಲು ಉದುರೋದು ಎವ್ರಿ ಡೇ ಇಸ್ ನಾರ್ಮಲ್? These days I'm seeing even in 20s. ಮುಂಚೆ ಎಲ್ಲ 35-40 ನೋಡ್ತಾ ಇದ್ದೆ, ಇವಾಗೆಲ್ಲ 20+, 23-24 young boys, they come and they complain of hair fall ಅಥವಾ receding hairline. ಹೌ ಡು ಐ ನೋ ದಟ್ ಈ ಸ್ಟ್ರೆಸ್ ಇರೋದಕ್ಕೇನೆ ನನ್ಗೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಐಡೆಂಟಿಫೈ ನಾನು ಮಾಡ್ಕೋಬೇಕಂದ್ರೆ ನಾನು ಏನೇನು ಮಾಡಬೇಕು? There is a hormone called as cortisol. ಅದು ತುಂಬಾ ಜಾಸ್ತಿ ಆಗಿಬಿಟ್ಟು ನಾಟ್ ಓನ್ಲಿ ಎಕ್ಸಿಸ್ಟಿಂಗ್ ಹೇರ್ ಬಿದ್ದೋಗುತ್ತೆ, ಬಟ್ ಯಾವ್ದು ಬೆಳೀತಾ ಇದೆಯೋ ದ್ಯಾಟ್ ಆಲ್ಸೋ ಶೆಡ್ಸ್ ಆಫ್, ಅದನ್ನು ಬೆಳೆಯೋಕೆ ಬಿಡಲ್ಲ. ಶ್ಯಾಂಪೂಸ್ ಮತ್ತು ಕಂಡೀಷ್ನರ್ ನಿಜವಾಗ್ಲೂ ಎಫೆಕ್ಟ್ ಮಾಡುತ್ತಾ ಹೇರ್ ರೀಗ್ರೋತ್ ಅನ್ನು? ಕೂದಲು ಬೆಳವಣಿಗೆ ಜಾಸ್ತಿ ಆಗುತ್ತೆ ಅನ್ನೋದು ಸುಳ್ಳು. ಐ ಡೋಂಟ್ ಥಿಂಕ್ ಸೊ. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ DIY ಸ್ಕಿನ್ ಕೇರ್ಸ್? ದೆರ್ ವಾಸ್ ಒನ್ ಕೇಸ್ ರೀಸೆಂಟ್ಲಿ, ತುಂಬ ಸ್ಕಿನ್ ಡ್ರೈ ಇತ್ತು. ಸೊ ಶಿ ಫಾಲೋಡ್ ಸಮ್ ಇನ್ಸ್ಟಾಗ್ರಾಮ್ ಪೋಸ್ಟ್. ಹೇಳ್ತಾರಲ್ಲ, ಯು ಹ್ಯಾವ್ ಟು ಅಪ್ಲೈ ರೆಟಿನಾಲ್ ಫಾರ್ ಯೋರ್ ಬೆಟರ್ ಸ್ಕಿನ್, ಅದು ಇದು ಅಂತ. ಶಿ ಅಪ್ಲೈಡ್ ರೆಟಿನಾಲ್ ಆ್ಯಂಡ್ ಶಿ ಕೇಮ್. So her skin had burnt, it had become flaky, irritated, lot of rashes all over the face. What about all your beard oils, all of that? Are you a fan of it? Do you advise? It wouldn't harm in any way. ಹಚ್ಕೊಂಡಿದ್ರೆ ಹಚ್ಕೊಳ್ಳಿ, ಏನಾಗಲ್ಲ. ಹೇರ್ ಲಾಸ್ ಅಂತ ಬಂದಾಗ ಆಯಿಲ್ ಹಚ್ಕೊಳ್ಳೋದ್ರಿಂದ ಹೇರ್ ನಿಜವಾಗ್ಲೂ ಬೆಳೆಯುತ್ತಾ? The only oil that gives rise to hair growth minimally. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಶ್ಮೀಸ್ ಯೂಟ್ಯೂಬ್ ಚಾನಲ್.